ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಪ್ರಮುಖ ವಿಚಾರಗಳ ಚರ್ಚೆಯನ್ನ ಮಾಡಲಾಗುತ್ತೆ. ಹೌದು, ಒಂದು ರಾಜ್ಯದಲ್ಲಿ ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತುಕತೆಯನ್ನ ನಡೆಸ್ತಾರೆ. ಇನ್ನು ಸಚಿವ ಸಂಪುಟದ ಪುನರ್ರಚನೆ ಕುರಿತಂತೆ ಕೂಡ ಒಂದಷ್ಟು ದೆಹಲಿ ಟೂರ್ಗಳಾಗಿದೆ, ಅದರ ಬಗ್ಗೆ ಕೂಡ ಚರ್ಚೆ. ರಾಜಕೀಯ ವಿದ್ಯಮಾನಗಳು ದಿನನಿತ್ಯ ಹೆಚ್ಚಾಗ್ತಿರೋದ್ರಿಂದಾಗಿ ಅದರ ಬಗ್ಗೆ ಚರ್ಚೆ. ಪ್ರಮುಖವಾಗಿ ಕೆಎನ್ ರಾಜಣ್ಣ, ಜಮೀರ್ ಅಹಮದ್ ಇವರ ವಿಚಾರಗಳ ಚರ್ಚೆ ನಡೆಯುತ್ತೆ. ಸಿಎಂ ಆಪ್ತರನ್ನೇ ಡಿಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಇದೆ. ಇದನ್ನು ನೇರವಾಗಿ ಮಾತಾಡುವಂಥ ಪ್ರಯತ್ನಕ್ಕೆ ಸತೀಶ್ ಜಾರಕಿಹೊಳಿ ಮುಂದಾದ್ರ ಅನ್ನೋದು ಸದ್ಯದ ಪ್ರಶ್ನೆ. ಹೌದು, ಶಿವಾನಂದ ವೃತ್ತ ಸಮೀಪದ ಡಿಕೆ ಶಿವಕುಮಾರ್ ಸರ್ಕಾರಿ ನಿವಾಸಕ್ಕೆ ಭೇಟಿ ಕೊಟ್ಟು ಸತೀಶ್ ಜಾರಕಿಹೊಳಿ ಚರ್ಚೆ ನಡೆಸಿರೋದು. ಹಲವು ವಿಚಾರಗಳು, ಪ್ರಮುಖ ವಿಚಾರಗಳ ಚರ್ಚೆ ನಡೀತಾ ಇದೆ. ಹಾಗಾಗಿ ನೋಡಿ, ಮುಖ್ಯಮಂತ್ರಿ ಕುರ್ಚಿ ವಿಚಾರ ಬೂದಿ ಮುಚ್ಚಿದ ಕೆಂಡದ ಹಾಗೆ ಕಾಣ್ತಾ ಇದೆ. ಸೊ ಹಾಗಾಗಿ ಈ ಉಪಚುನಾವಣೆ ಕೂಡ ಹೆಂಗಾಗಿದೆ ಅಂತ ಹೇಳಿದ್ರೆ, 2.25 ವರ್ಷ ಆಡಳಿತ ಏನು ನಡೆಸಿದ್ದಾರೆ ಅದರ ಫಲಶ್ರುತಿ ರಿಸಲ್ಟ್ಸ್ ಅಲ್ಲಿ ಗೊತ್ತಾಗುತ್ತೆ. ಇದರ ನಡುವೆ ಸಂಪುಟ ಪುನರ್ರಚನೆಗೆ ಒಂದಷ್ಟು ಜನ ಡೆಲ್ಲಿ ಟೂರ್. ಒಂದು ರೀತಿ ಕರ್ನಾಟಕ ಕಾಂಗ್ರೆಸ್ನ ಆಡಳಿತಕ್ಕಿಂತ ಹೆಚ್ಚಾಗಿ ಈ ರೀತಿಯ ಬೆಳವಣಿಗೆಗಳೇ ನಡೀತಾ ಇರೋದ್ರಿಂದ ಇವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ನಡಿಬೇಕಾಗತ್ತೆ. ಆಂತರಿಕವಾಗಿ ಈ ರೀತಿಯ ಸಮಸ್ಯೆಗಳನ್ನು ಇಟ್ಟುಕೊಂಡ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತಾ? ರಾಜ್ಯದ ಜನ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿರುವ ಸಂದರ್ಭದಲ್ಲಿ ಸರಿಯಾದಂತಹ ಆಡಳಿತವನ್ನು ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ಚರ್ಚೆಗಳು ಅನಿವಾರ್ಯ.